ದಿನನಿತ್ಯ ಹಾಗೂ ವಾರಾಂತ್ಯದಲ್ಲಿ ಪುಟ್ಟ ಪುಟ್ಟ ಮಕ್ಕಳಿಂದ ತುಂಬುತ್ತಿದ್ದ ಕೋಟೆ ಪ್ರದೇಶದ ವೀರಭದ್ರಯ್ಯ ಉದ್ಯಾನವನದಲ್ಲಿ ಈಗ ನೀರವ ಮೌನವಾಗಿದೆ. ನಗರಸಭೆ ವ್ಯಾಪ್ತಿಗೆ ಬರುವ ಸುಮಾರು 28 ವರ್ಷಗಳ ಹಳೆಯದಾದ ಉದ್ಯಾನವನದಲ್ಲಿ ಈಗ ಸರಿಯಾದ ನಿರ್ವಹಣೆಯಿಲ್ಲದೆ ಮಕ್ಕಳ ಆಟಿಕೆಗಳು ಮುರಿದು ಬಿದ್ದಿವೆ. ಮತ್ತೊಂದಷ್ಟು ಆಟಿಕೆಗಳು ತುಕ್ಕು ಹಿಡಿಯುತ್ತಿದೆ. ಮಕ್ಕಳಿಗೆ ಕುಡಿಯಲು ನೀರಿಲ್ಲ. ಉದ್ಯಾನವನದ ಹೊರಗೆ ಹಾಗೂ ಒಳಗೆ ಕಸದ ರಾಶಿ ಬಿದ್ದಿದೆ. ಇದರ ದುಸ್ಥಿತಿಗಾಗಿ 3 ಮಂದಿ ಆಯುಕ್ತರನ್ನ ಉದ್ಯಾನವನಕ್ಕೆ ಕರೆತಂದರೂ ಯಾರೂ ಏನೂ ಮಾಡಿಲ್ಲವೆಂದು ಸ್ಥಳೀಯ ನಿವಾಸಿ ಶ್ರೀಧರ್ ನಗರಸಭೆ ವಿರುದ್ಧ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಹಲವಾರು ವರ್ಷದಿಂದ ಈ 3ನೇ ವಾರ್ಡಿದು 3ನೇ ವಾರ್ಡು ಕೋಟೆ ಏರಿಯಾ. ಇಲ್ಲಿ ವಿಶ್ವೇಶ್ವರಯ್ಯ ಪಾರ್ಕ್ ಅಂತ ಮಾಡಿದ್ರು. ಭಾಳ ಚೆನ್ನಾಗಿ ಎಲ್ಲ ರೆಡಿ ಮಾಡಿದ್ರು. ಅದ್ರ ಬಗ್ಗೆ ನಮಗೆ ಒಂದು ಹೆಮ್ಮೆ ಇದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಪಾರ್ಕ್ನ ಸರಿಯಾಗಿ ವ್ಯವಸ್ಥೆ ಸರಿಯಾಗಿ ಆಗಿಲ್ಲ. ಎಲ್ಲ ಅದನ್ನು ರಿಪೇರಿ ಮಾಡ್ಸೋಕ್ಕೆ ನಾನು ಹಲವಾರು 2 ವರ್ಷಗಳಿಂದ ಸುಮಾರು 3 ಕಮಿಷನರ್ಗಳು ಬಂದರು. 3 ಕಮಿಷನರ್ನು ಕರ್ಕೊಂಬಂದು ತೋರಿಸಿದೆ. ಹೆಲ್ತ್ ಇನ್ಸ್ಪೆಕ್ಟ್ರನ್ನು ತೋರಿಸ್ಕೊಂಬಂದೆ, ಇಂಜಿನಿಯರ್ನೂ ತೋರಿಸ್ಕೊಂಬಂದೆ. ನಾಳೆ ಮಾಡ್ತೀನಿ, ನಾಳಿದ್ದು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಸುಮ್ಮನೆ ಇವತ್ತವರೆಗೂ ಯಾವುದೇ ಒಂದು ಇದು ಮಾಡಿಲ್ಲ. ಬಿದ್ದೋಗಿರೋ ಒಂದು ಜಿಮ್ ಸೆಟ್ಟುಗಳು ಕೂಡ 2 ವರ್ಷದಿಂದ ಅಲ್ಲಿ ತುಕ್ಕಿಡಿತಾ ಬೀಳ್ತಾಯಿದೆ. ಇನ್ನೇನು ತುಕ್ಕಿಡಿಯುತ್ತೆ. ಅದರಿಂದ ದಯವಿಟ್ಟು ಇದನ್ನು ನಾನು ಇದು 5ನೇ ಬಾರಿನೋ 6ನೇ ಬಾರಿನೋ ಇದನ್ನು ಹೇಳ್ತಾ ಇರೋದು. ದಯವಿಟ್ಟು ಫಸ್ಟು ಇದನ್ನೆಲ್ಲ ಪಾರ್ಕ್ನಲ್ಲಿರೋ ಒಂದೊಂದು ಜಿಮ್ಮು ಐಟಮ್ಗಳನ್ನು ರೆಡಿ ಮಾಡಿಸಿ, ಸಿಮೆಂಟ್ ಪ್ಯಾಕ್ ಮಾಡಿಸಿ ಮೊದಲಿನ ಥರ ನೀಟಾಗಿ ರೆಡಿ ಮಾಡಿಸ್ಕೊಟ್ರೆ ಜನ ಆಡೋಕ್ಕೆ ಮಾಡೋಕ್ಕೆ ಅನುಕೂಲ ಆಗುತ್ತೆ. ಪಾರ್ಕು ಕೂಡ ಕಳೆ ಬರುತ್ತೆ. ದಯವಿಟ್ಟು ಇದೊಂದು ರಿಕ್ವೆಸ್ಟ್, ಕಮಿಷನರ್ಗೆ ಕೂಡ ಒಂದು ರಿಕ್ವೆಸ್ಟು, ನಮ್ಮ ಪೇಪರ್ನವ್ರಿಗೂ ಇದನ್ನು ಕೇಳ್ಕೊತಾ ಇದ್ದೀನಿ ಅಷ್ಟೇ. ಎಲ್ಲ ಏನಿಲ್ಲ, ಆ ಕಡೆ ಉಯ್ಯಾಲೆ ಹಿಡ್ಕೊ ಕಟ್ಟಾಗೋಗಿರೋದು. ಆ ದೊಡ್ಡ ಪಾರ್ಕು ಅಲ್ಲೂ ಅಷ್ಟೇ ಎಲ್ಲ ಹೋಗ್ಬಿಟ್ಟಿದೆ. ಬಿದ್ದೋಗಿರೋ ಜಿಮ್ ಸೆಟ್ 2 ವರ್ಷ ಆಯ್ತು. ಅದೆಲ್ಲ ಹಾಕ್ಬೇಡ. ನೈಟ್ ಟೈಮ್ ಲೈಟ್ ಇರೋಲ್ಲ ಇದರಲ್ಲಿ, ಪಾರ್ಕಲ್ಲಿ ಅಂತ ಹಾಕ್ಬೇಡ ಅಷ್ಟೇ ಸುಮ್ಮನೆ. ಏನೆಲ್ಲ ಮುರಿದೋಗವೆ. 2 ವರ್ಷ ಆಯ್ತು. ಎಲ್ಲ ಬಿಸಾಕಿ ಮಾತಾಡೋದು. ಏನೊಂದು ಏನೋ ಮಾತಾಡಂಗಿದ್ರೆ ಹಾಂ ನೋಡು. ಅಲ್ಲ ಇವ್ರದ್ದೇ ಪಾರ್ಕ್ದೇ, ಇದು ಪಾರ್ಕ್ದೇ ಕಟ್ಟೋದು. ಆಚೆ ಪಾರ್ಕ್